ಇದು ಪ್ರಜ್ಞೆಯ ವಿಸ್ತರಣೆಯ ಮೇಲಿನ ಒಂದು ಮಾರ್ಗದರ್ಶಿತ ಧ್ಯಾನ. ಪರಮಹಂಸ ಯೋಗಾನಂದರು ಹೇಳಿದ್ದಾರೆ, ಚೈತನ್ಯದ ಮಹಾಸಾಗರವು ನನ್ನ ಆತ್ಮದ ಸಣ್ಣ ನೀರ್ಗುಳ್ಳೆಯಾಗಿದೆ. ಜನನದಲ್ಲಿ ತೇಲುತ್ತಿರುವುದರಿಂದ ಅಥವಾ ಮರಣದಲ್ಲಿ ಮರೆಯಾಗುವುದರಿಂದ ವಿಶ್ವಪ್ರಜ್ಞೆಯ ಮಹಾಸಾಗರದಲ್ಲಿ ನನ್ನ ಬಾಳಿನ ನೀರ್ಗುಳ್ಳೆಯು ಸಾಯಲಾರದು. ಚೈತನ್ಯದ ಅಮರತ್ವದ ವಕ್ಷಸ್ಥಳದಲ್ಲಿ ಸಂರಕ್ಷಿಸಲ್ಪಟ್ಟಿರುವ ಅವಿನಾಶಿ ಪ್ರಜ್ಞೆಯೇ ನಾನಾಗಿದ್ದೇನೆ. ನಾವು ನಮ್ಮ ಧ್ಯಾನವನ್ನು ಪ್ರಾರಂಭಿಸುವಾಗ ಸರಿಯಾದ ಧ್ಯಾನಭಂಗಿಯಲ್ಲಿ ಕುಳಿತುಕೊಳ್ಳುವುದು ಮುಖ್ಯ. ಬೆನ್ನುಮೂಳೆಯನ್ನು ನೇರವಾಗಿ ಹಿಡಿದಿಟ್ಟುಕೊಳ್ಳಬೇಕು. ಗದ್ದವು ನೆಲಕ್ಕೆ ಸಮಾನಾಂತರವಾಗಿರಬೇಕು. ಕಣ್ಣುಗಳನ್ನು ಮುಚ್ಚಿಕೊಂಡು ಆಯಾಸ ಮಾಡಿಕೊಳ್ಳದೆ ದೃಷ್ಟಿಯನ್ನು ಭ್ರೂಮಧ್ಯದ ಬಿಂದುವಿನತ್ತ ನಿಧಾನವಾಗಿ ಮೇಲಕ್ಕೆತ್ತಿ. ಇದು ಏಕಾಗ್ರತೆ ಹಾಗೂ ಆಧ್ಯಾತ್ಮಿಕ ಚಕ್ಷುವಿನ ಅಥವಾ ದಿವ್ಯ ಗ್ರಹಿಕೆಯ ಸ್ಥಾನ. ಶರೀರವು ನಿಶ್ಚಲ ಮತ್ತು ಸಡಿಲವಾಗಿರುವಂತೆ, ಅಂದರೆ ರಿಲ್ಯಾಕ್ಸ್ ಆಗಿರುವಂತೆ ಮಾನಸಿಕವಾಗಿ ಆದೇಶಿಸಿ. ಶರೀರವು ರಿಲ್ಯಾಕ್ಸ್ ಆಗುವುದನ್ನು ಪ್ರಜ್ಞಾಪೂರ್ವಕವಾಗಿ ಅನುಭವಿಸಿ. ಪ್ರಪಂಚದ ಎಲ್ಲ ಆಲೋಚನೆಗಳನ್ನು ಬಿಟ್ಟು ಬಿಡಿ. ಎಲ್ಲ ಚಿಂತೆ ಆತಂಕಗಳನ್ನು ಬಿಟ್ಟು ಒಳಗೆ ಶಾಂತಿಯನ್ನು ಅನುಭವಿಸಿ. ನಾವು ಒಂದು ದೃಢೀಕರಣದೊಂದಿಗೆ ಆರಂಭಿಸೋಣ. ದಯವಿಟ್ಟು ನನ್ನ ನಂತರ ಪುನರುಚ್ಚರಿಸಿ. ಹೇ ಪರಮಾತ್ಮನೇ, ನಾನು ಇನ್ನೆಂದಿಗೂ ತನ್ನನ್ನು ವಿಶ್ವಪ್ರಜ್ಞೆಯ ಸಾಗರದಿಂದ ಬೇರಾಗಿರುವೆನೆಂದು ಭಾವಿಸಿದ ಪ್ರಜ್ಞಾತರಂಗವಲ್ಲ. ನಾನು ಮಾನವ ಜೀವನದ ಅಲೆಯಾಗಿರುವ ಚೈತನ್ಯದ ಮಹಾಸಾಗರ. ಹೇ ಪರಮಾತ್ಮನೇ, ನಾನು ಇನ್ನೆಂದಿಗೂ ತನ್ನನ್ನು ವಿಶ್ವಪ್ರಜ್ಞೆಯ ಸಾಗರದಿಂದ ಬೇರಾಗಿರುವೆನೆಂದು ಭಾವಿಸಿದ ಪ್ರಜ್ಞಾತರಂಗವಲ್ಲ. ನಾನು ಮಾನವ ಜೀವನದ ಅಲೆಯಾಗಿರುವ ಚೈತನ್ಯದ ಮಹಾಸಾಗರ. ಹೇ ಪರಮಾತ್ಮನೇ, ನಾನು ಇನ್ನೆಂದಿಗೂ ತನ್ನನ್ನು ವಿಶ್ವಪ್ರಜ್ಞೆಯ ಸಾಗರದಿಂದ ಬೇರಾಗಿರುವೆನೆಂದು ಭಾವಿಸಿದ ಪ್ರಜ್ಞಾತರಂಗವಲ್ಲ. ನಾನು ಮಾನವ ಜೀವನದ ಅಲೆಯಾಗಿರುವ ಚೈತನ್ಯದ ಮಹಾಸಾಗರ. ನೀವು ಧ್ಯಾನದ ಭಂಗಿಯಲ್ಲಿ ಸಂಪೂರ್ಣ ಸ್ಥಿರವಾಗಿ ಕುಳಿತಿರುವಾಗ ಶರೀರ ಮತ್ತು ಮನಸ್ಸನ್ನು ಶಾಂತಗೊಳಿಸಲು ಉಸಿರಾಟದ ವ್ಯಾಯಾಮವನ್ನು ಅಭ್ಯಾಸ ಮಾಡೋಣ. ದೃಷ್ಟಿ ಮತ್ತು ಗಮನವನ್ನು ಭ್ರೂಮಧ್ಯದ ಬಿಂದುವಿನಲ್ಲಿ ಕೇಂದ್ರೀಕರಿಸಿ 2 ಬಾರಿ ನಿಶ್ವಾಸದೊಂದಿಗೆ ಉಸಿರನ್ನು ಬಾಯಿಯ ಮೂಲಕ ಹೊರಹಾಕಿ. ಈಗ ಮೂಗಿನ ಮೂಲಕ ಉಸಿರೆಳೆದುಕೊಳ್ಳಿ. ಇಡೀ ಶರೀರವನ್ನು ಮತ್ತು ಮುಷ್ಟಿಯನ್ನು ಬಿಗಿಗೊಳಿಸಿ. ಸ್ವಲ್ಪ ಕಾಲ ಹಿಡಿದಿಡಿ. ನಂತರ 2 ಬಾರಿ ನಿಶ್ವಾಸದೊಂದಿಗೆ ಉಸಿರನ್ನು ಬಾಯಿಯ ಮೂಲಕ ಹೊರಹಾಕಿ. ಹಾಗೂ ಶರೀರದ ಎಲ್ಲ ಭಾಗಗಳನ್ನು ತಕ್ಷಣ ಸಡಿಲಿಸಿ. ಇದನ್ನು ನಾವು 3 ಬಾರಿ ಪುನರಾವರ್ತಿಸೋಣ. ಉಸಿರೆಳೆದುಕೊಂಡು ಶರೀರವನ್ನು ಬಿಗಿಗೊಳಿಸಿ. ಬಿಗಿತವನ್ನು ಹಿಡಿದಿಡಿ. ಉಸಿರನ್ನು ಹೊರಹಾಕಿ ವಿರಮಿಸಿ. ಉಸಿರೆಳೆದುಕೊಂಡು ಬಿಗಿಗೊಳಿಸಿ. ಬಿಗಿತವನ್ನು ಹಿಡಿದಿಡಿ. ಉಸಿರನ್ನು ಹೊರಹಾಕಿ ವಿರಮಿಸಿ. ಉಸಿರೆಳೆದುಕೊಂಡು ಬಿಗಿಗೊಳಿಸಿ. ಬಿಗಿತವನ್ನು ಹಿಡಿದಿಡಿ. ಉಸಿರನ್ನು ಹೊರಹಾಕಿ ವಿರಮಿಸಿ. ಈಗ ಕೊನೆಯ ಬಾರಿ ಬಿಗಿತವಿಲ್ಲದೆ ಉಸಿರೆಳೆದುಕೊಳ್ಳಿ.
ಹಿಡಿದಿಡಿ. ಉಸಿರನ್ನು ಹೊರಹಾಕಿ ಸಂಪೂರ್ಣವಾಗಿ ವಿರಮಿಸಿ. ಈಗ ಉಸಿರನ್ನು ಮರೆತು ಬಿಡಿ. ಸಾಮಾನ್ಯ ಉಸಿರಾಟದಲ್ಲಿರುವಂತೆ ಅದು ತಾನಾಗಿಯೇ ಸ್ವಾಭಾವಿಕವಾಗಿ ಒಳಗೂ ಹೊರಗೂ ಹರಿಯಲಿ. ದೃಷ್ಟಿ ಹಾಗೂ ಗಮನವನ್ನು ಶಾಂತತೆಯ ಕೇಂದ್ರವಾದ ಭ್ರೂಮಧ್ಯದ ಬಿಂದುವಿನಲ್ಲಿರಿಸಿಕೊಂಡು ನೀವೀಗ ಆಲಿಸಲಿರುವ ಪರಮಹಂಸ ಯೋಗಾನಂದರ ಈ ಮಾತುಗಳ ಮೇಲೆ ಮಾನಸಿಕವಾಗಿ ಏಕಾಗ್ರಗೊಳ್ಳಿ. ನಿಮ್ಮ ಪ್ರಜ್ಞೆಯು ಪ್ರಕಾಶಮಾನವಾದ ಆನಂದದಲ್ಲಿ ವಿಸ್ತರಿಸುತ್ತಿದೆ ಎಂಬ ಭಾವ ಬರುವವರೆಗೆ ಈ ನುಡಿಗಳನ್ನು ಕುರಿತು ಧ್ಯಾನ ಮಾಡಿ. ಪರಮಹಂಸ ಯೋಗಾನಂದರು ಹೇಳಿದ್ದಾರೆ, ದಯವಿಟ್ಟು ನೇರವಾಗಿ ಕುಳಿತುಕೊಳ್ಳಿ. ನಿಮ್ಮ ಉಸಿರನ್ನು 2 ಬಾರಿ ಹೊರಹಾಕಿ ಶಾಂತವಾಗಿರಿ. ಉಸಿರಾಟ ಅಥವಾ ಸ್ನಾಯು ಚಲನೆಯ ಮೇಲೆ ಏಕಾಗ್ರಗೊಳ್ಳಬೇಡಿ. ಸಂಪೂರ್ಣವಾಗಿ ವಿರಮಿಸಿ. ದೃಷ್ಟಿ, ಶ್ರವಣ, ವಾಸನೆ, ರುಚಿ ಮತ್ತು ಸ್ಪರ್ಶದ ಸಂವೇದನೆಗಳ ಜಗತ್ತಿಗೆ ವಿದಾಯ ಹೇಳಿ ಮತ್ತು ನಮ್ಮ ಆತ್ಮವು ತನ್ನನ್ನು ಅಭಿವ್ಯಕ್ತಿಸುವ ಅಂತರಾಳಕ್ಕೆ ಹೋಗಿ. ಆತ್ಮದ ಕಾರ್ಖಾನೆಯಿಂದಲೇ ನಮ್ಮ ಆಂತರಿಕ ಜೀವನದ ಎಲ್ಲ ಅನುಭವಗಳು ಹೊರಹೊಮ್ಮುತ್ತವೆ. ಆತ್ಮ, ಬುದ್ಧಿಶಕ್ತಿ ಮತ್ತು ಜೀವಗಳು ಹಾರಿ ಹೋದಾಗ ದೇಹಕ್ಕೆ ಯಾವ ಅರ್ಥವೂ ಇರುವುದಿಲ್ಲ. ಆದ್ದರಿಂದ ಯಾವುದರಿಂದ ನಮ್ಮ ಅಸ್ತಿತ್ವವು ಹೊರಹೊಮ್ಮುವುದೋ ಅದರ ಮೇಲೆ ಏಕಾಗ್ರಗೊಳ್ಳೋಣ. ನಿಮ್ಮ ಆತ್ಮವನ್ನು ಅರಿತುಕೊಳ್ಳಿ. ಶರೀರದ ಎಲ್ಲ ಸಂವೇದನೆಗಳನ್ನು ಹೊರಹಾಕಿ. ಎಲ್ಲ ಪ್ರಕ್ಷುಬ್ಧ ಆಲೋಚನೆಗಳನ್ನು ಹೊರದೂಡಿ ಶಾಂತಿ ಮತ್ತು ಆನಂದದ ಚಿಂತನೆಯ ಮೇಲೆ ಏಕಾಗ್ರಗೊಳ್ಳಿ. ಮುಚ್ಚಿದ ಕಂಗಳ ಹಿಂದೆ ನೀವು ಕತ್ತಲ ರಾಶಿಯನ್ನು, ಕತ್ತಲ ಗೋಳವನ್ನು ನೋಡುತ್ತಿರುವಿರಿ. ಈ ಕತ್ತಲ ಗೋಳವು ಈ ಸಭಾಂಗಣವನ್ನು ಆವರಿಸುವವರೆಗೆ ಇದನ್ನು ವಿಸ್ತರಿಸಿ. ಇದನ್ನು ಹೆಚ್ಚು ಹೆಚ್ಚು ವಿಸ್ತರಿಸುತ್ತಾ ಹೋಗಿ. ಈ ಗೋಳದಲ್ಲಿ ನೀರ್ಗುಳ್ಳೆಯಂತೆ ತೇಲುವ ಇಡೀ ಜಗತ್ತನ್ನು ನೋಡಿ. ಈಗ ವಿಸ್ತರಿಸುತ್ತಿರುವ ಚೆಂಡು ಮಂದ ಬೆಳಕು ಮತ್ತು ಆನಂದದಿಂದ ಮಿನುಗುವುದನ್ನು ದೃಶ್ಯೀಕರಿಸಿಕೊಳ್ಳಿ. ಈ ಪ್ರಕಾಶಮಾನ ಆನಂದದಲ್ಲಿ ಗ್ರಹಗಳ ಸಮೂಹ, ಕ್ಷೀರಪಥ, ಸುತ್ತುತ್ತಿರುವ ಬ್ರಹ್ಮಾಂಡಗಳು ಮತ್ತು ಅವುಗಳನ್ನು ಸುತ್ತುವರಿದಿರುವ ಎಲೆಕ್ಟ್ರಾನ್ಗಳ ಮತ್ತು ಪ್ರೋಟಾನ್ಗಳ ಸಾಗರಗಳು ಎಲ್ಲವೂ ಬೆಳಕು ಮತ್ತು ಆನಂದದ ಈ ಬೃಹತ್ ಗೋಳದಲ್ಲಿ ತೇಲುತ್ತಿರುವುದನ್ನು ನೋಡಿ. ನೀವು ಈ ಅಪರಿಮಿತ ಬೆಳಕು ಮತ್ತು ಆನಂದದ ಚೆಂಡು. ಅಂತರಂಗದಲ್ಲಿ ಈ ರೀತಿ ದೃಢೀಕರಿಸಿ, ನನ್ನಲ್ಲಿ ಪ್ರಪಂಚಗಳು ನೀರ್ಗುಳ್ಳೆಗಳಂತಿವೆ. ನಾವೆಲ್ಲರೂ ಒಟ್ಟಾಗಿ ಹೇಳೋಣ, ನನ್ನಲ್ಲಿ ಪ್ರಪಂಚಗಳು ನೀರ್ಗುಳ್ಳೆಗಳಂತಿವೆ. ಬೆಳಕು ಮತ್ತು ಆನಂದದ ಈ ಚೆಂಡಿನಲ್ಲಿ ಎಲ್ಲ ಚರ್ಚುಗಳು, ಮಂದಿರಗಳು, ಮಸೀದಿಗಳು, ಭೂಮಿಯ ಮೇಲಿನ ಎಲ್ಲ ರಾಷ್ಟ್ರಗಳು, ಭಗವಂತನ ಎಲ್ಲ ಲೋಕಗಳು ಇವೆ ಎಂಬ ಚಿಂತನೆಯನ್ನು ಕುರಿತು ಧ್ಯಾನ ಮಾಡಿ. ಆ ಸರ್ವವ್ಯಾಪಿ ಪ್ರಜ್ಞೆಯಲ್ಲಿ ಭ್ರಾತೃತ್ವ ಮತ್ತು ಶಾಂತಿಯ ಮೂಲಕ ಭೂಮಿಯ ಮೇಲೆ ಜಾಗತಿಕ ಸಂಯುಕ್ತ ಸಂಸ್ಥಾನವನ್ನು ಸ್ಥಾಪಿಸಲು ಭಗವಂತ ನಮಗೆ ಮಾರ್ಗದರ್ಶನ ನೀಡಬೇಕೆಂದು ನಾವು ಬಯಸುತ್ತೇವೆ. ಆಗ
ಭಗವಂತನ ಸ್ವರೂಪದಲ್ಲಿ ಮಾಡಲ್ಪಟ್ಟಿರುವ ನಾವು ಇಲ್ಲೂ ಪರಲೋಕದಲ್ಲೂ ಅವನೊಂದಿಗೆ ಒಂದಾಗಿದ್ದೇವೆ ಎಂದು ಅರಿತುಕೊಳ್ಳುತ್ತೇವೆ. ನಾವು ಇನ್ನೆಂದಿಗೂ ನಮ್ಮ ಭೌತಿಕ ಕಂಗಳಿಂದ ಕಾಣುವ ಹುಲು ಮಾನವರಲ್ಲ. ನಮ್ಮ ಅಂತರ್ಬೋಧೆಯ ಕಣ್ಣು ತೆರೆದಿದೆ. ಈಗ ನಾವು ಪರಮಹಂಸ ಯೋಗಾನಂದರು ನೀಡಿದ ಒಂದು ದೃಢೀಕರಣವನ್ನು ಅಭ್ಯಾಸ ಮಾಡೋಣ. ದೃಢೀಕರಣವು ಹೀಗಿದೆ: ನಾನು ಅನಂತ, ನಾನು ಸರ್ವವ್ಯಾಪಿ, ನಾನು ದಣಿವಿಲ್ಲದವನು, ನಾನು ಶರೀರ, ಚಿಂತನೆ ಮತ್ತು ನುಡಿಗಳಿಗೆ ಮೀರಿದವನು, ಎಲ್ಲ ವಸ್ತು ಹಾಗೂ ಮನಸ್ಸಿಗೂ ಮೀರಿದವನು, ನಾನು ಅಪರಿಮಿತ ಆನಂದ. ಈಗ ದಯವಿಟ್ಟು ನನ್ನ ನಂತರ ಈ ದೃಢೀಕರಣವನ್ನು ಪುನರುಚ್ಚರಿಸಿ. ಮೊದಲು ಸಾಮಾನ್ಯ ಧ್ವನಿಯಲ್ಲಿ, ನಂತರ ಮೃದುವಾಗಿ, ನಂತರ ಪಿಸು ಧ್ವನಿಯಲ್ಲಿ ಮತ್ತು ಅಂತಿಮವಾಗಿ ಮಾನಸಿಕವಾಗಿ ಹೇಳಿಕೊಳ್ಳಿ. ಈ ಪದಗಳ ಒಳಾರ್ಥದಲ್ಲಿ ನೀವು ಸಂಪೂರ್ಣವಾಗಿ ಮಗ್ನರಾಗುವವರೆಗೂ ಮತ್ತು ಅವನ್ನು ನಿಮ್ಮ ಪ್ರತ್ಯಕ್ಷ ಅನುಭವವನ್ನಾಗಿ ಮಾಡಿಕೊಳ್ಳುವವರೆಗೂ ಈ ಪದಗಳ ಮೇಲೆ ಆಳವಾಗಿ ಏಕಾಗ್ರಗೊಳ್ಳಿ. ನಾನು ಅನಂತ, ನಾನು ಸರ್ವವ್ಯಾಪಿ, ನಾನು ದಣಿವಿಲ್ಲದವನು, ನಾನು ಶರೀರ, ಚಿಂತನೆ ಮತ್ತು ನುಡಿಗಳಿಗೆ ಮೀರಿದವನು, ಎಲ್ಲ ವಸ್ತು ಹಾಗೂ ಮನಸ್ಸಿಗೂ ಮೀರಿದವನು, ನಾನು ಅಪರಿಮಿತ ಆನಂದ. ನಾನು ಅನಂತ, ನಾನು ಸರ್ವವ್ಯಾಪಿ, ನಾನು ದಣಿವಿಲ್ಲದವನು, ನಾನು ಶರೀರ, ಚಿಂತನೆ ಮತ್ತು ನುಡಿಗಳಿಗೆ ಮೀರಿದವನು, ಎಲ್ಲ ವಸ್ತು ಹಾಗೂ ಮನಸ್ಸಿಗೂ ಮೀರಿದವನು, ನಾನು ಅಪರಿಮಿತ ಆನಂದ. ನಾನು ಅನಂತ, ನಾನು ಸರ್ವವ್ಯಾಪಿ, ನಾನು ದಣಿವಿಲ್ಲದವನು, ನಾನು ಶರೀರ, ಚಿಂತನೆ ಮತ್ತು ನುಡಿಗಳಿಗೆ ಮೀರಿದವನು, ಎಲ್ಲ ವಸ್ತು ಹಾಗೂ ಮನಸ್ಸಿಗೂ ಮೀರಿದವನು, ನಾನು ಅಪರಿಮಿತ ಆನಂದ. ಈಗ ಮಾನಸಿಕವಾಗಿ ಮಾತ್ರ ಪುನರಾವರ್ತಿಸಿ. ನಾನು ಅನಂತ, ನಾನು ಸರ್ವವ್ಯಾಪಿ, ನಾನು ದಣಿವಿಲ್ಲದವನು, ನಾನು ಶರೀರ, ಚಿಂತನೆ ಮತ್ತು ನುಡಿಗಳಿಗೆ ಮೀರಿದವನು, ಎಲ್ಲ ವಸ್ತು ಹಾಗೂ ಮನಸ್ಸಿಗೂ ಮೀರಿದವನು, ನಾನು ಅಪರಿಮಿತ ಆನಂದ. ನಾವು ಧ್ಯಾನವನ್ನು ಮುಂದುವರಿಸೋಣ.
ಓಂ ಶಾಂತಿ ಶಾಂತಿ ಶಾಂತಿ. ಪ್ರಜ್ಞೆಯ ವಿಸ್ತರಣೆಯನ್ನು ಕುರಿತ ಈ ಧ್ಯಾನವನ್ನು ನೀವು ಆನಂದಿಸಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ಈ ಧ್ಯಾನದ ಸಮಯದಲ್ಲಿ ನೀವು ಗಳಿಸಿದ ವಿಸ್ತರಣೆಯ ಅರಿವನ್ನು ಹಿಡಿದಿಟ್ಟುಕೊಳ್ಳಿ. ನಮ್ಮ ಮಾರ್ಗದರ್ಶಿತ ಧ್ಯಾನಕ್ಕೆ ಮತ್ತೊಮ್ಮೆ ಭೇಟಿ ನೀಡಲು ನಾವು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇವೆ ಹಾಗೂ ಏಕಾಂಗಿಯಾಗಿ ದೀರ್ಘಾವಧಿಯಲ್ಲಿ ಅಭ್ಯಾಸ ಮಾಡುವುದಕ್ಕೂ ಸಹ. ನಿಮ್ಮ ಜೀವನವು ಭಗವಂತನ ಪ್ರೀತಿಪೂರ್ವಕ ಉಪಸ್ಥಿತಿಯ ಅರಿವಿನಿಂದ ತುಂಬಿರಲಿ.